ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಈ ದಿನವು ದೇವರಿಂದಲೇ ನೇಮಕವಾದದ್ದು. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ 118:24 ವಚನ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯದಲ್ಲಿ ಕೀರ್ತನೆಗಾರನು ಬಹಳ ಒಂದು ಮಹತ್ವದ ಸತ್ಯವನ್ನು ಹೇಳುತ್ತಿದ್ದಾನೆ. ಈ ದಿನವು ದೇವರಿಂದ ನೇಮಕವಾಗಿದೆ ಅಂತೆ. ಆ ದಿನದಲ್ಲಿ ಅವನು ಹೇಳುತ್ತಿದ್ದಾನೆ, ಈ ದಿನದಲ್ಲಿ ನಾನೇನು ಮಾಡ್ತೇನೆ, ಸಂತೋಷವಾಗಿರುತ್ತೇನೆ, ಉಲ್ಲಾಸವಾಗಿರುತ್ತೇನೆ. ಈ ಕೀರ್ತನೆಯನ್ನು ಯಾರು ಬರೆದರೆಂಬುದಾಗಿ ತಲೆ ಬರಹದಲ್ಲಿ ಇಲ್ಲ, ಆದರೆ ಸ್ಪಷ್ಟವಾಗಿ ಅನೇಕ ವೇದ ಪಂಡಿತರು ನಂಬುವಂಥದ್ದು, ಈ ಕೀರ್ತನೆಯನ್ನು ದಾವೀದನು ಬರೆದಿದ್ದಾನೆ. ನೋಡ್ರಿ, ನಾವು ಸ್ವಲ್ಪ ಹೊತ್ತು ದಾವೀದನ ಜೀವಿತವನ್ನು ನೋಡುವಾಗ ಅವನ ಜೀವಿತದಲ್ಲಿ ವಿರೋಧಗಳು, ಕಷ್ಟಗಳು, ನೋವುಗಳು ಅನೇಕ ಇದ್ದವು. ಸೌಲನು ಅವನನ್ನು ಬೆನ್ನಟ್ಟುತ್ತಿದ್ದನು. ಜನರು ಅವನನ್ನು ನಿಂದಿಸುತ್ತಾ ಇದ್ದರು. ಕುಟುಂಬದಲ್ಲೇ ಅವನನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಸ್ವಂತ ಮಗನು ಸಹ ವಿರೋಧವಾಗಿ ಎದ್ದನು. ಇಂಥ ಎಲ್ಲ ಪರಿಸ್ಥಿತಿಯ ಮಧ್ಯದಲ್ಲಿ ಇದ್ದಾಗಲೂ ಕೂಡ ದಾವೀದನು, ನಾನು ದುಃಖವಾಗಿರುತ್ತೇನೆ, ನಾನು ನೋವಿನಲ್ಲಿರುತ್ತೇನೆ ಎಂಬುದಾಗಿ ಹೇಳಲಿಲ್ಲ. ಪ್ರತಿದಿನವೂ ದೇವರು ಉಂಟು ಮಾಡಿದ ದಿನದಲ್ಲಿ ನನ್ನ ಸಮಸ್ಯೆಗಳನ್ನು ನೋಡುವ ಬದಲು, ನನ್ನ ವೇದನೆಗಳನ್ನು ನೋಡುವ ಬದಲು ನಾನು ಸಂತೋಷವನ್ನು ಆರಿಸಿಕೊಂಡು ಆ ದಿನ ಸಂತೋಷವಾಗಿ ಇರುತ್ತೇನೆ. ನಿಮ್ಮ ಜೀವಿತದಲ್ಲಿ ಸಹ ಜನರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿರಬಹುದು. ಅದರ ಕುರಿತಾಗಿ ಯೋಚನೆ ಮಾಡಿ ಸಂತೋಷ ಹಾಳು ಮಾಡಿಕೊಳ್ಳಬೇಡ್ರಿ. ಜನರು ಏನಾದರೂ ಮಾತಾಡಲಿ, ನೀವು ಸಂತೋಷವಾಗಿರ್ರಿ. ಪರಿಸ್ಥಿತಿಗಳು ಕಠಿಣವಾಗಿದೆಯಾ, ಸಂತೋಷವಾಗಿರ್ರಿ. ನಿಮ್ಮ ಕುಟುಂಬದವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಸಂತೋಷವಾಗಿರ್ರಿ. ನಿಮ್ಮ ಸಂತೋಷವನ್ನು ಕದಿಯಲು, ಹಾಳು ಮಾಡಲು ಯಾರಿಗೂ ಬಿಡಬಾರದು. ಸೈತಾನನು ಬಂದು ಮೊದಲವನು ಹಾಳು ಮಾಡುವಂಥದ್ದು ನಿಮ್ಮ ಸಂತೋಷವನ್ನು. ನೋಡ್ರಿ, ಸಂತೋಷ ಹಣದಿಂದಾಗಲಿ ಪರಿಸ್ಥಿತಿಯಿಂದಾಗಲಿ ಬರುವುದಿಲ್ಲ, ಅದು ದೇವರಿಂದ ಬರುವಂಥದ್ದಾಗಿದೆ. ಕೆಲವರು ಹೇಳ್ತಾರೆ, ಪಾಸ್ಟರ್, ನನ್ನ ಜೀವಿತದಲ್ಲಿ ಸಮಸ್ಯೆಗಳು ಎಲ್ಲ ಮುಗಿದ ಮೇಲೆ, ಹೋದ ಮೇಲೆ, ಸಮಸ್ಯೆಗಳೇ ಇಲ್ಲದ ಜೀವನ ಇರುವಾಗ ನಾನು ಸಂತೋಷ ಪಡ್ತೇನೆ. ನಮ್ಮ ಜೀವನದಲ್ಲಿ ಕೊನೆಯವರೆಗೂ ಸಮಸ್ಯೆಗಳು, ಜಂಜಾಟಗಳು ಇದ್ದೇ ಇರುತ್ತದೆ. ಆದರೆ ನೀನು ಸಂತೋಷ ಪಡಬೇಕು. ನಾವು ನಾಳೆ ದಿವಸ ಸಂತೋಷವನ್ನು ಮುಂದೂಡಿದರೆ ನಮ್ಮ ಜೀವಿತ ಸಂತೋಷಮಯವಾಗಿರುವುದಿಲ್ಲ. ಪ್ರತಿದಿನವೂ ದೇವರು ಕೊಟ್ಟ ದಿನದಲ್ಲಿ ನಾವು ಬಹಳ ಸಂತೋಷವುಳ್ಳವರಾಗಿರಬೇಕು. ಒಬ್ಬ ದೇವಭಕ್ತ ಯುವಕನು 3 ವರ್ಷಗಳಿಂದ ಕ್ಯಾನ್ಸರ್ ರೋಗದಿಂದ ಹೋರಾಡುತ್ತಿದ್ದನು. ಆದರೆ ಅವನು ಯಾವಾಗಲೂ ಸಂತೋಷವಾಗಿ ಇರುತ್ತಿದ್ದನು. ಒಬ್ಬನು ಬಂದು ಅವರನ್ನು ನೋಡಿ ಹೀಗೆ ಹೇಳುತ್ತಿದ್ದಾನೆ, ಅಯ್ಯೋ, ನಿಮ್ಮ ರೋಗದ ಕುರಿತಾಗಿ ನಾನು ನೆನೆಸಿಕೊಳ್ಳುವಾಗ ನಾನು ಬಹಳ ದುಃಖ ಪಡ್ತೇನೆ, ಬಹಳ ವೇದನೆ ಪಡ್ತೇನೆ. ಕ್ಯಾನ್ಸರ್ ರೋಗದಿಂದ ಬಳಲುತ್ತಾ ಇದ್ದ ಆ ದೇವಭಕ್ತ ಹೇಳಿದ, ನೋಡು, ಈ ವಿಷಯದ ಕುರಿತಾಗಿ ನಾನೇ ನೋವು ಪಡುತ್ತಾ ಇಲ್ಲ, ನಾನೇ ವೇದನೆ ಪಡುತ್ತಾ ಇಲ್ಲ, ನಾನು ಸಂತೋಷವಾಗಿದ್ದೇನೆ. ನನ್ನ ದೇವರು ಸಂತೋಷವಾಗಿರು ಎಂಬುದಾಗಿ ಹೇಳಿದ್ದಾರೆ. ನೀವು ಯಾಕೆ ದುಃಖ ಪಡುತ್ತಿದ್ದೀರಾ? ನೋಡ್ರಿ, ಇದುವೇ ಒಬ್ಬ ದೇವ ಭಕ್ತನ ಜೀವಿತ. ರೋಗದ ಮಧ್ಯದಲ್ಲಿದ್ದರೂ ಕೂಡ ಸಂತೋಷವನ್ನು ಆರಿಸಿಕೊಂಡನು. ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತೇವೆ, ಸಮಸ್ಯೆಗಳನ್ನು ಎದುರಿಸುತ್ತೇವೆ, ಕೆಲಸದಲ್ಲಿ ಒತ್ತಡಗಳು ಇರಬಹುದು. ಆದರೆ ಸಂತೋಷವಾಗಿ
ಇರುವುದನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಯಾವಾಗಲೂ ಇದನ್ನು ನೆನಪಲ್ಲಿಟ್ಟುಕೊಳ್ಳ್ರಿ. ನಮ್ಮ ದೇವರು ಸಿಂಹಾಸನದಲ್ಲಿದ್ದಾರೆ. ಅವರೆಲ್ಲವನ್ನು ನಿಯಂತ್ರಿಸುತ್ತಾರೆ, ಅವರೆಲ್ಲವನ್ನು ನೋಡಿಕೊಳ್ಳುತ್ತಾರೆ. ಆದರೆ ನಾನು ನೀನು ಹೇಳಬೇಕಾದದ್ದು, ದೇವರು ಉಂಟು ಮಾಡಿದ ದಿನದಲ್ಲಿ ನಾನು ಸಂತೋಷವಾಗಿರ್ತೇನೆ ಎಂಬುದಾಗಿ. ಹಾಗಾದರೆ ಈ ನೂತನವಾದ ದಿನದಲ್ಲಿ ನಾವು ಸಂತೋಷವಾಗಿರೋಣ. ಅದಕ್ಕೆ ಬೇಕಾದ ಕೃಪೆಯನ್ನು ದೇವರು ದಯಪಾಲಿಸಲಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಈ ದಿನ ನಿಮ್ಮ ವಚನದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೀರ. ಪ್ರತಿಯೊಂದು ದಿನವೂ ದೇವರೇ ನೀವು ನೇಮಿಸಿದ ದಿನ. ಆ ದಿನದಲ್ಲಿ ನಾವು ಸಂತೋಷವಾಗಿರಬೇಕೆಂಬುದಾಗಿ ನೀವು ಬಯಸುತ್ತಿದ್ದೀರಾ. ಆದುದರಿಂದ ಕರ್ತನೇ, ನಮ್ಮ ಜೀವಿತದಲ್ಲಿ ಕಾಣಲ್ಪಡುವ ಸಕಲ ಆ ಸಮಸ್ಯೆಗಳು, ಸವಾಲುಗಳು, ರೋಗಗಳು ಏನೇ ಇದ್ದರೂ ಅವುಗಳು ನಮ್ಮ ಸಂತೋಷವನ್ನು ಹಾಳು ಮಾಡದೆ ದೇವರೇ ನೀವು ಕೊಟ್ಟ ಆ ಸಂತೋಷವನ್ನು ಪ್ರತಿ ದಿವಸವೂ ನಾವು ಅನುಭವಿಸಲಿಕ್ಕೆ ಸಹಾಯ ಮಾಡಿರಿ. ಈ ಹೊಸ ದಿನದಲ್ಲಿ ಈ ದಿನವನ್ನು ನಿನ್ನ ಜನರಿಗೆ ಆಶೀರ್ವಾದವನ್ನು ತೆಗೆದುಕೊಂಡು ಬನ್ನಿರಿ ಸ್ವಾಮಿ. ನಿನ್ನ ಮಕ್ಕಳನ್ನು ಬಲಪಡಿಸ್ರಿ ಕರ್ತನೆ. ಸಂಪೂರ್ಣವಾಗಿ ಈ ದಿನ ನೀವು ಆಳ್ವಿಕೆ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡಿರಿ, ಅದ್ಭುತ ನಡೆಯಲಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಈ ನೂತನವಾದ ದಿನದಲ್ಲಿ ನಾವು ಸಂತೋಷವಾಗಿರೋಣ. ದೇವರು ಉಂಟು ಮಾಡಿದ ದಿನದಲ್ಲಿ ನಾವು ಸಂತೋಷವಾಗಿಯೇ ಇದ್ದು ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.